7 ಲೋಕಗಳು. ಇಲ್ಲಿ ಏನಿದೆ ಕೆಳಗಿನ ಲೋಕಗಳಲ್ಲಿ ಅದನ್ನ ವರ್ಣನೆಯನ್ನು ಮಾಡ್ಕೊಂಡು ಹೋಗ್ತಾರೆ. ವಸ್ತುತಃ ಸ್ವರ್ಗ ಲೋಕಗಳಲ್ಲಿ ಏನೇನು ಸಂಪತ್ತಿದೆ ಅದಕ್ಕಿಂತಲೂ ಹೆಚ್ಚಿನ ಸಂಪತ್ತು ಕೆಳಗಿನ ಲೋಕದಲ್ಲಿದೆಯಂತೆ. ಅತಳ ವಿತಳ ಮುಂತಾದ ಲೋಕಗಳಲ್ಲಿದೆ ಅಂತ ಹೇಳ್ತಾ, ಈ ಭೂಮಿ ಏನಿದೆ, ಭೂಮಿಯನ್ನು ದಾಟಿ ಕೆಳಕ್ಕೆ ಹೋದರೆ ಅಲ್ಲಿ ಸಿಗುವಂತಹದ್ದು ಅತಳ. ಅತಳದಲ್ಲಿ ಯಾರಿದ್ದಾರೆ ಅದನ್ನ ತಿಳಿಸ್ಕೊಂಡು ಹೋಗ್ತಾರೆ. ಏತೇಷು ಅಥಾತಳೆ ಮಯ ಪುತ್ರೋ ಬಲೋ ನಾಮಾಸುರೋ ನಿವಸತಿ ಯೇನ ಹವಾ ಇಹ ಸೃಷ್ಟಾ ಷಣ್ಣವತಿರ್ಮಾಯಾಯ ಕಾಶ್ಚನಾದ್ಯಾಪಿ ಮಾಯಾವಿನೋ ಧಾರಯಂತಿ. ಈ ಅತಳದಲ್ಲಿ ಮಯ ಅಂತ ಒಬ್ಬ ಅಸುರ, ಯಾರು ಇನ್ಯಾರಲ್ಲ, ರಾವಣನ ಮಾವ, ಹೆಣ್ಣುಕೊಟ್ಟು ಮಾವ, ಅವನ ಮಗ ಇದ್ದಾನಂತೆ ಬಲ ಅಂತ. ಅವನೇನು ಮಾಡ್ತಾ ಇದ್ದಾನೆಂದ್ರೆ ಈ ಎಲ್ಲ ಐಂದ್ರಜಾಲಿಕ ವಿದ್ಯೆಯನ್ನು ಸೃಷ್ಟಿಸ್ತಾ ಇದ್ದಾನಂತೆ. ಭೂಮಿಗೆ ಬರ್ತಾ ಇರುವಂತಹ ಐಂದ್ರಜಾಲಿಕ ವಿದ್ಯೆಗಳೇನಿದೆ ಇದೆಲ್ಲ ಈ ಅತಳದಲ್ಲಿ ಸೃಷ್ಟಿಯಾಗಿ ಮೇಲೆ ಬರುವಂತಹದ್ದು ಅಂತ ತಿಳಿಸ್ತಾರೆ. ಆನಂತರ ಅತಳವನ್ನು ದಾಟಿ ಇನ್ನೂ ಕೆಳಕ್ಕೆ ಹೋದರೆ ಅಲ್ಲಿರುವಂತಹದ್ದು ವಿತಳ. ವಿತಳದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಶಿವ ಇದ್ದಾನಂತೆ, ಹಾಟಕೇಶ್ವರ ಅಂತ ಹೆಸರಿನಿಂದ. ಈ ಹಾಟಕೇಶ್ವರ ಶಿವ ಏನಿದ್ದಾನೆ ಅವನ ವೀರ್ಯವೇ ಹಾಟಕ ಅಂತ ಬಂಗಾರ, ಕೆಳಗೆ ಇರುವ ಬಂಗಾರ. ಈ ಹಾಟಕ ಏನಿದೆ ಇದರಿಂದಲೇ ದೈತ್ಯರು ತಮ್ಮ ಪತ್ನಿಯರಿಗೆಲ್ಲ ಆಭರಣವನ್ನು ಮಾಡಿಕೊಡ್ತಾರಂತೆ, ಹಾಟಕ ಅಂತ ಬಂಗಾರದಿಂದ. ಆ ಹಾಟಕೇಶ್ವರ ತಾನು ಪಾರ್ವತಿಯಿಂದ ಆಲಿಂಗಿತನಾಗಿ ಆ ವಿತಳದಲ್ಲಿದ್ದಾನೆ ಅಂತ ತಿಳಿಸ್ತಾ ಅಲ್ಲಿ ಅನೇಕ ದೈತ್ಯರುಗಳು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ವಿತಳವನ್ನ ದಾಟಿ ಕೆಳಗೆ ಹೋದರೆ ಅಲ್ಲಿರುವಂತಹದ್ದು ಸುತಳ. ಸುತಳದಲ್ಲಿಯೇ ಬಲಿಚಕ್ರವರ್ತಿ ಇರುವಂತಹದ್ದು. ಅವನ ಮನೆಯನ್ನ ವಾಮನ ರೂಪಿ ಭಗವಂತ ಕಾಯ್ತಾ ಇದ್ದಾನಂತೆ. ಯಾರು ಅವನ ಮನೆ ಹತ್ರ ಸುಳಿಯದ ಹಾಗೆ ಇಡೀ ಸುತಳದ ಎಲ್ಲ ದೈತ್ಯರು ಕೂಡ ಅವನ ಆಜ್ಞೆಯನ್ನು ಪಾಲಿಸುವಂತೆ ವಾಮನ ರೂಪಿ ಭಗವಂತ ತಾನು ನೋಡ್ತಾ ಇದ್ದಾನೆ. ಆ ಸುತಳವನ್ನು ದಾಟಿ ಕೆಳಕ್ಕೆ ಹೋದರೆ ಇರುವುದೇ ತಳಾತಳ. ಈ ತಳಾತಳದಲ್ಲಿ ಮಯ ಇದ್ದಾನೆ, ಅಂದರೆ ಎಲ್ಲ ಮಾಯೆಗಳ ಒಡೆಯ. ಈ ಮಾಯೆಗಳಿಗೆಲ್ಲ ಸೃಷ್ಟಿಗೆ ಕಾರಣನಾದವನೇ ಮಯ, ಅವನಲ್ಲಿದ್ದಾನೆ ಅಂತ ಹೇಳ್ತಾ ಅಲ್ಲಿಂದ ಕೆಳಕ್ಕೆ ಹೋದರೆ ಮಹಾತಳ. ಮಹಾತಳದಲ್ಲಿ ಅನೇಕ ವಿಧವಾದ ಸರ್ಪಗಳಿದೆ ಅಂತ ಹೇಳ್ತಾರೆ. ತಥೋಧಸ್ಮ ತತ ಅಧಃ ತಾನ್ ಮಹಾತಳೆ ಕಾರ್ದ್ರವೇಯಾಣಾಂ ಸರ್ಪಾಣಾಂ ನೈಕಶಿರಸಾಂ ಕ್ರೋಧವಶೋ ನಾಮ ಗಣಃ. ಒಂದು ತಲೆಯ ಹಾವುಗಳಲ್ಲೊಂದು ಅನೇಕ ತಲೆಯ ಹಾವುಗಳಿದೆಯಂತೆ ಕೆಳಗೆ. ಕಾದ್ರವೇಯರು, ಕ್ರೋಧವಶರು ಅಂತೆಲ್ಲ ಕರೀತಾರೆ, ಅವರಿದ್ದಾರಂತೆ. ಇವರಲ್ಲೇ ಈ ಹಾವುಗಳ ಪೈಕಿ ಇರುವಂಥವರು ಕುಹಕ, ತಕ್ಷಕ, ಕಾಲಿಯ, ಸುಷೇಣಾದಿ ಪ್ರಧಾನ ಮಹಾಭೋಗವಂತಹ. ತಕ್ಷಕ, ಪರೀಕ್ಷಿತನಿಗೆ ತಕ್ಷಕ ಕಚ್ಚಿ ಸತ್ಯ ಹೋಗ್ಲಿ ಅಂತ ಶಾಪ ಕೊಟ್ಟ ಶೃಂಗಿ. ಆ ತಕ್ಷಕ ಎಲ್ಲಿರುವವ ಅಂದ್ರೆ ಈ ಮಹಾತಳದಲ್ಲಿರುವವ. ಅದೇ ರೀತಿ ಮುಂದೆ ಕಾಲಿಯ ಬರ್ತಾನೆ. ಕೃಷ್ಣ ತಾನು ನರ್ತನವನ್ನು ಮಾಡಿದ ಕಾಲಿಯ, ಅವನಿರುವಂತಹದ್ದು ಈ ಮಹಾತಳದಲ್ಲಿ. ಆ ಮಹಾತಳವನ್ನು ದಾಟಿ ಮತ್ತೆ ಕೆಳಕ್ಕೆ ಹೋದರೆ ಅಲ್ಲಿರುವಂತಹದ್ದು ರಸಾತಳ. ಆ ರಸಾತಳದಲ್ಲಿ ದೈತ್ಯರು, ದಾನವರು ಇವರೆಲ್ಲ ಇದ್ದಾರಂತೆ. ಇಷ್ಟಲ್ಲದೆ ಕೆಲವು ಪಣಯೋ ನಾಮ ನಿವಾತ ಕವಚಾಹ, ನಿವಾತ ಕವಚರು ಅಂತ ಇವರು ಮಹಾಭಾರತ ಯುದ್ಧದಲ್ಲಿ ಬಂದವರು, ಇವರು ನಿವಾತ ಕವಚರು. ಇವರೆಲ್ಲರೂ ಕೂಡ ಅದೇ ರೀತಿ ಕಾಲಕೇಯರು. ಕಾಲಕೇಯರು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ರು. ನಿವಾತ ಕವಚರು, ಕಾಲಕೇಯರು ಇವರೆಲ್ಲ ಇರುವಂತಹದ್ದು ಆ ರಸಾತಳದಲ್ಲಿ ಅಂತ ಹೇಳ್ತಾರೆ. ರಸಾತಳದ ಕೆಳಕ್ಕೆ ಇರುವಂತಹದ್ದು ಪಾತಾಳ, 7ನೆಯ ಲೋಕ. ಈ ಪಾತಾಳದಲ್ಲಿ ವಿಶೇಷವಾಗಿ ಈ ಸರ್ಪಗಳಿದ್ದಾವೆ ಅಂತ ಹೇಳ್ತಾರೆ. ಪಾತಾಳೇ ನಾಗಪತಯೋ ವಾಸುಕಿ ಪ್ರಧಾನಾಃ ಶಂಖ ಗುಲಿಕ ಮಹಾಶಂಖ ಶ್ವೇತ ಧನಂಜಯ ಧೃತರಾಷ್ಟ್ರ ಶಂಖ ಚೂಡ ಕಂಬಲಾಶ್ವತರ ದೇವದತ್ತಾದಯೋ ಮಹಾಭೋಗಿನಃ. ನಾವಿಲ್ಲಿ ಯಾವ ನಾಗಾರಾಧನೆಯನ್ನು ಮಾಡ್ತೇವೆ ಆ ಎಲ್ಲ ನಾಗಗಳು ಹೆಚ್ಚಿರುವಂತಹದ್ದು ಪಾತಾಳದಲ್ಲಿ. ವಾಸುಕಿ, ಶಂಖ, ಮಹಾಶಂಖ, ಗುಳಿಕ ಮುಂದಾದಂತಹ ನಾಗಗಳು. ಇಲ್ಲಿ ಸೂರ್ಯನ ಕಿರಣ ಬರುವುದಿಲ್ಲ ಅಂತ ಹೇಳ್ತಾರೆ. ಪಾತಾಳದಲ್ಲಿ ಸೂರ್ಯನ ಬೆಳಕೆ ಬರುವುದಿಲ್ಲ. ಮತ್ತೆ ಈ ನಾಗಗಳ ತಲೆಯಲ್ಲಿರುವ ಮಣಿ ಏನಿದೆ ಆ ಮಣಿಯ ಪ್ರಭೆಯಿಂದಾಗಿಯೇ ಈ ಲೋಕ ಬೆಳಗುತ್ತದೆ. ಸರ್ಪಲೋಕ ಅಂತ ಹೇಳ್ತಾರೆ, ನಾಗಲೋಕ, ಪಾತಾಳ ಲೋಕ. ಇಲ್ಲಿ ಇರುವಂತಹ ಎಲ್ಲ ನಾಗಕನ್ಯೆಯರು ತಾವು ಬೇಕಾದಷ್ಟು ಆಭರಣಗಳನ್ನು ಧರಿಸಿದವರಾಗಿ
ವಿಶೇಷವಾಗಿ ಸಂಕರ್ಷಣ ರೂಪಿ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಎಲ್ಲಿ ಅಂದರೆ ಶೇಷನಲ್ಲಿರುವಂತಹ ಸಂಕರ್ಷಣ ರೂಪಿ ಭಗವಂತನನ್ನು. ಯಾಕಂದರೆ ಈ ಪಾತಾಳದ ಕೆಳಗೆ 1000 ಫಣದ ಶೇಷ ತಾನು ಭೂಮಿಯನ್ನು ಹೊತ್ತು ಕೂತಿದ್ದಾನೆ. ಹೇಗೆ ಹೊತ್ತಿದ್ದಾನೆ ಅಂತ ಹೇಳಿದ್ರೆ 1000 ಫಣದಲ್ಲಿ ಒಂದು ಫಣದ ಮೇಲೆ, ಒಂದು ಹೆಡೆಯ ಮೇಲೆ ಅವನದ್ದು ಈ ಭೂಮಿ ಕೂತಿದೆಯಂತೆ. ಯಾವ ರೀತಿ ಕೂತಿದೆ ಅಂತ ಹೇಳಿದ್ರೆ ಸಾಸಿವೆ ಕಾಳು ಕೂತಾಗೆ, ಸಾಸಿವೆ ಕಾಳನ್ನು ಇಟ್ಕೊಂಡಾಗೆ ಶೇಷ ಈ ಭೂಮಿಯನ್ನು ಹೊತ್ತು ಕೂತಿದ್ದಾನಂತೆ. ವಿಶೇಷವಾಗಿ ಸಂಕರ್ಷಣ ರೂಪಿ ಭಗವಂತ ಆ ಶೇಷನಲ್ಲಿ ನೆಲೆಸಿದ್ದಾನಂತೆ. ಅದಕ್ಕೆ ಎಲ್ಲ ಋಷಿಮುನಿಗಳು, ಎಲ್ಲ ನಾಗಪತ್ನಿಯರು ತಾವು ವಿಶೇಷವಾಗಿ ಸಂಕರ್ಷಣನನ್ನ ಆ ಶೇಷನಲ್ಲಿ ತಾವು ಆರಾಧನೆಯನ್ನು ಮಾಡ್ತಾರೆ ಅಂತ ಇದಿಷ್ಟು ಕೆಳಗಿನ ಲೋಕಗಳ ವಿವರಣೆ ಅಂತ ತಿಳಿಸ್ಕೊಂಡು ಬರ್ತಾರೆ. ಹೀಗೆ ಮೇಲಿನ ಲೋಕದ, ಕೆಳಗಿನ ಲೋಕದ, ಈ ಭೂಲೋಕದ ಎಲ್ಲ ವರ್ಣನೆಯನ್ನು ಮಾಡಿ ಆಯಿತು.